ಎಲ್ರಿಗೂ ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ ಶುಭೋದಯ ಎಲ್ಲರಿಗೂ. ನಜ್ಜಿ ಏನು ಗುರು ಇದು? ನೆನ್ನೆ ಮ್ಯಾಚು ಸೈಕ್ ಆಗಿತ್ತು. ನೆನ್ನೆ ಮ್ಯಾಚು ಗೆದ್ದಿತ್ತು ಅಂತಂದಿದ್ರೆ ಅಫ್ಘಾನಿಸ್ತಾನ ಕ್ವಾಲಿಫೈ ಆಗೋಗ್ಬಿಟ್ರವರು. ಬಟ್ ಆದ್ರೂ ಸಖತ್ ಫೈಟ್ ಕೊಟ್ಟರು ಅಂತ ಹೇಳಬೇಕು. ಒಂಥರ ಎಫರ್ಟ್ ಹಾಕಿದ್ರು. ಯಾಕಂದರೆ ಕೊಲ್ಯಾಪ್ಸ್ ಆದ ನಂತರ ಮೊಹಮ್ಮದ್ ನಬಿ ಆಡಿದಂಥ ಆಟ ಏನಿದೆ, 66 ಆಫ್ ಜಸ್ಟ್ 20+ ಬಾಲ್, 22 ಬಾಲಲ್ಲಿ 5 ಕನ್ಸಿಕ್ಯೂಟಿವ್ ಸಿಕ್ಸಸ್ಸು ನಾಯಿಡಿ ಪೇಡಿ ಅಕೌಂಟ್ ಚಚ್ಚಿದ್ದು ಅಟ್ ದ ಏಜ್ ಆಫ್ 40. ನಿಜವಾಗ್ಲೂ ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್ ಬೈ ಮೊಹಮ್ಮದ್ ನಬಿ ಅಂತ ಹೇಳ್ಬೇಕು. ಯಾಕಂದರೆ ಸಿಂಗಲ್ ಹ್ಯಾಂಡ್ಲಿ ಫೈಟ್ನ ಕೊಟ್ಟರು. ಯಾಕಂದರೆ ಅಷ್ಟು ಆನ್ ದ ಬೋರ್ಡ್ ಇವ್ರಿಗೆ ಇರಬೇಕು ಅಂತಂದರೆ ಮೊಹಮ್ಮದ್ ನಬಿಯ ಪಾತ್ರನೇ ಕ್ರೂಷಿಯಲ್ ಆಗಿತ್ತು. ಸೊ ಇನ್ನು ಆರಾಮಾಗೆ 19ನೇ ಓವರ್ಗೆ ಚೇಸ್ ಡೌನ್ ಮಾಡಿ ಬಿಸಾಕಿದ್ರು. ಶ್ರೀಲಂಕನ್ ಟೀಮು ಬೊಂಬಾಟಾಗಿ ಕಾಣಿಸ್ತಿದೆ. ನಾನು ಯಾವಾಗಲೂ ಹೇಳೋ ಹಾಗೇನೆ, ನಾನು ಹೇಳಿದ್ನಲ್ಲಿ ಟೂರ್ನಮೆಂಟ್ಗೆ ಮುಂಚೆನೇ ಇಂಡಿಯಾ ವರ್ಸಸ್ ಶ್ರೀಲಂಕಾ ಫೈನಲ್ ಆಗುತ್ತೆ ಅಂತ. ಈ ಪಾಕಿಸ್ತಾನದವ್ರಿಗೆಲ್ಲ ಸುಮ್ಮನೆ ಆಗಿರ್ಬೋದು, ಕ್ವಾಲಿಫೈ ಆಗಿರ್ಬೋದು. ಇವಾಗ ಸೂಪರ್ 4ಗೆ 4 ತಂಡಗಳು ಅಲ್ಟಿಮೇಟ್ಲಿ ಆಗಿರೋದು. ಇಂಡಿಯಾ, ಪಾಕಿಸ್ತಾನ್, ಶ್ರೀಲಂಕಾ ಆ್ಯಂಡ್ ಬಾಂಗ್ಲಾದೇಶ್ ಕ್ವಾಲಿಫೈ ಆಗಿರೋದು. ನಾನು ಬಾಂಗ್ಲಾ ಆಗಲ್ಲ, ಅಫ್ಘಾನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಟೋಟಲ್ ಕನ್ಫ್ಯೂಷನ್ ಅಂತೂ ಇತ್ತು, 2 ತಂಡದಲ್ಲಿ ಯಾವ್ದಾರು ಒಂದು ತಂಡ ಆಗುತ್ತೆ ಅಂತ. ಅದರಲ್ಲಿ ಅಫ್ಘಾನ್ ಹಿಂದೆ ಇಟ್ಬಿಟ್ಟು ಬಾಂಗ್ಲಾದೇಶ್ ಮುಂದೆ ನುಗ್ತಾ ಇದ್ದಾರೆ. ಸೊ ನೋಡುವ ಬಾಂಗ್ಲಾದೇಶು ಯಾವ ಥರ ಫೈಟ್ ಕೊಡ್ತಾರೆ ಸೂಪರ್ 4ಅಲ್ಲಿ ಅಂತ. ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡ್ತಾನೆ ನಾನು ಗುಲ್ಡು ಆಗೋಗ್ಬಿಡ್ತೀನಿ ಅಷ್ಟೇ. ಇವತ್ತು ಆಗ್ತಿದೆ ಲೀಗ್ ಸ್ಟೇಜ್ನ ಲಾಸ್ಟ್ ಮ್ಯಾಚು ಇಂಡಿಯಾ ವರ್ಸಸ್ ಒಮಾನ್. ಹೌದು, ಸೂಪರ್ 4ಗೆ ಕ್ವಾಲಿಫೈ ಆದ್ರೂ ಕೂಡ ಲೀಗ್ ಸ್ಟೇಜ್ನ ಕಂಪ್ಲೀಟ್ ಮಾಡಬೇಕಲ್ವಾ. ಸೊ ಒಮಾನಿಗೆ ಒಂಥರ ಗುಡ್ ಎಕ್ಸ್ಪೀರಿಯನ್ಸ್, ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ನ ತಗೊಂಡು ಹೋಗಬೇಕಾಗುತ್ತೆ. ಆ್ಯಂಡ್ ಇವತ್ತು ಚೇಂಜಸ್ ಬಗ್ಗೆ ಮಾತಾಡೋದಾಯ್ತು ಅಂದರೆ ಜಸ್ಪ್ರೀತ್ ಬುಮ್ರಾ ಏನೋ ಆಡೋದಿಲ್ಲ ಅಂತ ಅಪ್ಡೇಟ್ ಇದೆ. ಹರ್ಷಿತ್ ರಾಣಾ ಅವರು ಇವ್ರ ಮೇಲೆ ಆಡ್ಬೋದು ಅಂತ. ಯಾಕೆ ಆಡಬೇಕು ಒಮಾನ್ ಮೇಲೆ? ಜಸ್ಪ್ರೀತ್ ಬುಮ್ರಾ ರೆಸ್ಟ್ ತೊಗೊಂಡು ನೆಕ್ಸ್ಟು ಸೂಪರ್ 4ಗೆ ಭರ್ಜರಿಯಾಗಿ ತಯಾರಾಗಲಿ ಅಂತ ನಾನು ಕೂಡ ಹೇಳ್ತೀನಿ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಒಮಾನ್ ಅವರು ಅದು ಯಾವ ಥರ ಎಕ್ಸ್ಪೀರಿಯನ್ಸ್ನ ತಗೊಂತಾರೆ ಅಂತ. ಇನ್ನೇನು ಒಮಾನ್ ಅವರು 2-2 ಸೋತಿದ್ದಾರೆ. UAE ಮೇಲೂ ಕೂಡ ಸೋತಿದ್ದಾರೆ, ಇಲ್ಲೂ ಕೂಡ ಸೋಲ್ತಾರೆ. ಅದೇ ಹೇಳಿದ್ನಲ್ಲ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಇಲ್ಲಿ ಸ್ಟ್ಯಾಟ್ಸು, ಅನಾಲಿಸಿಸು, ಹಿಂಗಾಗುತ್ತೆ ಹಂಗಾಗುತ್ತೆ, ಪಿಚ್ ರಿಪೋರ್ಟು, ಇದ್ರ ಬಗ್ಗೆ ಎಲ್ಲ ಮಾತಾಡ್ತು ಅಂತಂದ್ರೆ ನಾನು ಗುಬಾಲ್ಡಾಗಿ ಹೋಗ್ಬಿಡ್ತೀನಿ ಅಷ್ಟೇ. ಹೇ ಏನ್ಗರ ನೀನು ಒಮಾನ್ ಮೇಲೆಲ್ಲ ಅನಾಲಿಸಿಸ್ ಮಾಡ್ತೀಯ ಅವನ ಅಜ್ಜಿ ಅಂತ. ಹೌದು ಗುರು, ಇವತ್ತು ಚೋರ್ ಶಾಟ್ ವಿನ್ನು ಡಿಕ್ಲೇರ್ಡು. ಮುಂಚೆನೇ ಇಂಡಿಯಾಗೆ 3 ಗೆದ್ದು ಇಂಡಿಯಾ ಸೂಪರ್ 4ಗೆ ಕ್ವಾಲಿಫೈ ಆಗೋದ್ರ ಜೊತೆಗೆ ಟಾಪ್ ಆಫ್ ದ ಟೇಬಲಲ್ಲಿ ಕೂತ್ಕೊಂಡಿದ್ದಾರೆ. ಇನ್ನು ಸೂಪರ್ 4 ಸ್ಕೆಡ್ಯೂಲ್ ವಿಚಾರಕ್ಕೆ ಬಂತು ಅಂದರೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಇಂಡಿಯಾ ವರ್ಸಸ್ ಪಾಕ್ ಆನ್ 21 ಸೆಪ್ಟೆಂಬರ್ ಅಗೇನ್ ಫೇಸ್ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಅವರು ಫೈನಲ್ಗೆ ಕ್ವಾಲಿಫೈ ಆದರು ಅಂದರೆ ಅಲ್ಲೊಂದು ಸಲ ಫೇಸ್ ಮಾಡ್ತಾರೆ. ಗೊತ್ತಿಲ್ಲ, ಇವರು ಶ್ರೀಲಂಕಾ ಹೊಡಿಬೇಕಾಗುತ್ತೆ, ಬಾಂಗ್ಲಾದೇಶ್ ಹೊಡಿಬೇಕಾಗುತ್ತೆ, ಇಂಡಿಯಾ ಹೊಡಿಬೇಕಾಗುತ್ತೆ. ಟಾಪಲ್ಲಿ ಇರಬೇಕು ಅಂದರೆ ಟಾಪ್ 2 ಇರಬೇಕು ಅಂತ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಇವ್ರಿಗಂತೂ. ಶ್ರೀಲಂಕಾ ಟಫಾಗಿ ಕಾಣಿಸ್ತಾ ಇದೆ. ಯಾಕಂದರೆ ಟೇಬಲ್ ನೋಡ್ತು ಅಂತಂದರೆ 3 ಮ್ಯಾಚ್ ಬಿಟ್ಬಿಟ್ಟು ಬರ್ತಾ ಇರೋಂಥ ಶ್ರೀಲಂಕನ್ ಟೀಮು. ಬಾಂಗ್ಲಾ ಹೊಡೆದ್ರು ಹೊಡಿತಾರೆ ಅಂತ ಅನ್ಕೊಳ್ಳಿ. ಇಂಡಿಯಾಗೆ ಮತ್ತು ಶ್ರೀಲಂಕಾಗೆ ಬಿಗ್ಗೆಸ್ಟ್ ಚಾಲೆಂಜು ಇದೆ. ಅಂದರೆ ಇಂಡಿಯಾ ಮೇಲೆ ಶ್ರೀಲಂಕಾ ಮೇಲೆ ಆಡೋದಕ್ಕೆ ಪಾಕಿಸ್ತಾನದವ್ರಿಗೆ ಬಿಗ್ಗೆಸ್ಟ್ ಚಾಲೆಂಜ್ ಇದೆ. ಅದಕ್ಕೋಸ್ಕರ ಹೇಳ್ತಿರೋದು ಇಂಡಿಯಾ ಶ್ರೀಲಂಕಾ ಆಡ್ಬೋದು ಫೈನಲ್ ಅಂತ. ಇನ್ ಕೇಸ್ ಏನಾದ್ರು ಹೊಡೆದ್ರು ಇವರು ಅಂತ ಅಂದರೆ ಶ್ರೀಲಂಕಾ ಹೊಡಿತಾರೆ ಅಂತಂದರೆ ಕೇಪಬಲ್ ಇರ್ತಾರೆ ಇಂಡಿಯಾ ಮೇಲೆ ಸೋತ್ಬಿಟ್ಟು ಫೈನಲ್ಗೆ ಬರೋದಕ್ಕೆ. ಇಂಡಿಯಾ 1 ಮ್ಯಾಚ್ನ ಸೋಲ್ದಂಗೆ ಫೈನಲ್ಗಂತೂ ಖಂಡಿತ ಹೋಗ್ತಾರೆ. ಆ್ಯಂಡ್ ಫೈನಲ್ ಕೂಡ ಆರಾಮಾಗಿ ಹೊಡಿತಾರೆ. ಸೂಪರ್ 4ಅಲ್ಲಿ ಶ್ರೀಲಂಕಾ ವರ್ಸಸ್ ಬಾಂಗ್ಲಾದೇಶ್ ಮೊದಲನೇ ಮ್ಯಾಚ್ ಆಯಿತು ಅಂತಂದರೆ 2ನೇ ಮ್ಯಾಚ್ ಆಗುತ್ತೆ 21. ಅದೇ ಇಂಡಿಯಾ ವರ್ಸಸ್ ಪಾಕ್. ಆ್ಯಂಡ್ 23 ಪಾಕಿಸ್ತಾನ್ ವರ್ಸಸ್ ಶ್ರೀಲಂಕಾ. ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ 24, 25 ಪಾಕಿಸ್ತಾನ್ ಬಾಂಗ್ಲಾದೇಶ್, 26 ಇಂಡಿಯಾ ಶ್ರೀಲಂಕಾ ಆಯಿತು ಅಂತಂದರೆ ನಡೀತಾ ಇದೆ ಫೈನಲ್ಲು 28ನೇ ತಾರೀಕಿಗೆ. ಸೊ ಇದಿಷ್ಟೇ ಟೋಟಲಾಗಿ ಓವರಾಲಾಗಿ ಎಲ್ಲ ಟೀಮ್ಗಳಿಗೂ ಸೂಪರ್ 4ಅಲ್ಲಿ 3 ಮ್ಯಾಚ್ ಇರುತ್ತೆ. ಎಲ್ಲರ ಮೇಲೂ ಕೂಡ ಒಂದೊಂದು ಬಾರಿ ಆಡಬೇಕು. ಸೊ ನೋಡುವ ಅದೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು ಗುರು? ಏಷ್ಯಾ ಕಪ್ನ ಯಾರು ಹೊಡಿಬೋದು? ಅನ್ಡೌಟೆಡ್ಲಿ ಇಂಡಿಯಾ ಹೊಡಿಯುತ್ತೆ ಅಂತ ನಾನು ಹೇಳ್ತೀನಿ. ಇವೆಲ್ಲ ಸುಮ್ಮನೆ ನಾವು ಮಾತಾಡ್ತಿರೋದಷ್ಟೇ. ಡೈರೆಕ್ಟ್ ಫೈನಲಿಗೆ ಕಳಿಸ್ಬಿಟ್ರು ಇಂಡಿಯಾನ ಅಂತ ಹೇಳ್ತಿದ್ವಿ. ಸುಮ್ಮನೆ ಇದೊಂಥರ ನಾವು ಲೀಗ್ ಸ್ಟೇಜ್ ಏನು ಆಡಿದ್ವಿ, ಅದು ಡುಬಾಕ್ ಸ್ಟೇಜ್ ನಮಗೆ. ಇವಾಗ ಆಡ್ತಾ ಇರೋದು ಸೂಪರ್ 4 ಸ್ಟೇಜು, ಇದು ಸುಮ್ಮನೆ ಆಡ್ತಾ ಇರೋದು. ಫೈನಲ್ ಅಷ್ಟೇ. ನಮಗೆ ಫೈನಲ್ ಡೈರೆಕ್ಟಾಗಿ ಕಳಿಸ್ಬಿಟ್ಟಿತ್ತು ಅಂತಂದಿದ್ರೆ ಎಲ್ಲ ನಮಗೆ ಜಂಜಾಟನೇ ಇರ್ತದೆ. ಡೈರೆಕ್ಟಾಗಿ ಒಂದು ಫೈನಲ್ ಆಡ್ಕೊಂಡು ಬರ್ತಾಯಿದ್ವಿ ನಾವು, ಸುಮ್ಮನೆ ರಿಸ್ಕ್ ಇಲ್ದಂಗೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.